ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇನ್ನೇನು ಬ್ಯಾಸ್ಗೆ ಚಲೋ ಆಗೈತಿ, ಸೆಕೆ ಭಾಳ. ಈ ಮನೆಯಲ್ಲಿ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೆಂಜ್ ಅಂತೂ ಅದರಲ್ಲೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದನ್ನು ಮಾಡಲು ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಆರೆಂಜ್ ಬೇಕು. ನಾವಿಲ್ಲಿ 3 ಆರೆಂಜನ್ನು ತೆಗೆದುಕೊಂಡಿದ್ದೇವೆ. ಈ ಆರೆಂಜನ್ನು ತಗೊಂಡು ಅದರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆಯಬೇಕು. ಸಿಪ್ಪೆಯನ್ನು ವೇಸ್ಟ್ ಎಂದು ಒಗೆಯುವ ಬದಲು ಅದನ್ನು ಒಣಗಿಸಿ ಪೌಡರ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಬಹುದು. ಈ ರೀತಿ ಪೂರ್ತಿಯಾಗಿ ಸಿಪ್ಪೆ ತೆಗೆಯಬೇಕು, ಸ್ವಲ್ಪ ಸಿಪ್ಪೆ ಉಳಿಯಬಾರದು. ಇದೇ ರೀತಿ ಎಲ್ಲ ಹಣ್ಣುಗಳ ಸಿಪ್ಪೆಯನ್ನು ತೆಗೆಯಿರಿ. ಇದರಲ್ಲಿ ಆರೆಂಜ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಇರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆ ತೆಗೆದ ನಂತರ ಈ ಹಣ್ಣುಗಳನ್ನು ಈಗ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಕೊಳ್ಳಿ. ಈ ರೀತಿ ತುಂಡು ಮಾಡ್ಕೊಂಡ ನಂತರ ಇದರಲ್ಲಿ ಬೀಜ ಇದ್ದರೆ ಬೀಜ ತೆಗೆದುಹಾಕಿ. ನಾವು ಇಲ್ಲಿ ಬೀಜ ಇರಲಾರ್ದಂಥ ಹಣ್ಣು ತೊಗೊಂಡಿದ್ದೇವೆ, ಅದರಿಂದ ಇದರಲ್ಲಿ ಬೀಜ ಇರುವುದಿಲ್ಲ. ಈಗ ಹಾಗೆ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೇವೆ. ಈಗ ಬೀಜ ಇದ್ದರೆ ಬೀಜ ತೆಗೆಯಿರಿ. ಈಗ ಎಲ್ಲ ಈ ಆರೆಂಜ್ ತುಂಡುಗಳನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ. ನಂತರ ಈಗ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಂಡು, ನಾವಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ವಿ. ನಿಮಗೆ ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಆದರೂ ಹಾಕ್ಕೊಬೋದು, ಕಮ್ಮಿ ಆದರೂ ಹಾಕ್ಕೊಳ್ಬಹುದು. ಈಗ ಸ್ವಲ್ಪವೇ ಸ್ವಲ್ಪ ಉಪ್ಪು, ಅಂದರೆ ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಸ್ವಲ್ಪ ಈ ಉಪ್ಪು ಹಾಕಿದ್ರೆ ಸ್ವಲ್ಪ ಜ್ಯೂಸ್ ಟೇಸ್ಟ್ ಅನಿಸುತ್ತೆ. ಈಗ ಹಾಗೆ ನೀರು ಹಾಕದೆ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ ನಂತರ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀವಿ. ನೀವು 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ಬೋದು. ನಾವು ಕೇವಲ 1 ಗ್ಲಾಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ನಂತರ ಸೋಸ್ಕೊಳ್ಬೇಕು. ನೋಡಿ, ಸೋಸಿದ ನಂತರ ರುಚಿಕರವಾದ ಆರೋಗ್ಯಕ್ಕೆ